ಭದ್ರಾವತಿಯ ಇತಿಹಾಸ ಪ್ರಸಿದ್ಧಿ ದೇವಸ್ಥಾನದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ 13ನೇ ಶತಮಾನದ ದೇವಸ್ಥಾನ ಇದು. ಇಲ್ಲಿ ವೈಕುಂಠ ಏಕಾದಶಿ ಭಾಳ ವಿಶೇಷವಾಗಿ ನಡೆಯುತ್ತೆ. 25,000 ಜನ ಇರ್ತಾರೆ. ಬೆಳಗಿನ ಜಾವ 4:15 ಹಿಡಿದು ಸಂಜೆ 11 ಗಂಟೆ ತನಕ ಸಾಲಲ್ಲಿ ಜನ ಇದೇ ರೀತಿ ಬರ್ತಾ ಇದ್ದಾರೆ. 15 ವರ್ಷದಿಂದಲೂ ನಾವು ಬರ್ತಾನೆ ಇದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಯುತ್ತೆ. ಭಜನಾ ಮಂಡಳಿಯವರೆಲ್ಲ ಭಜನೆ ಎಲ್ಲ ಬಂದು ಮಾಡ್ತಾರೆ. ನಾವು ಒಂದು ವರ್ಷ ಬಂದು ಭಜನೆ ಎಲ್ಲ ಮಾಡಿದ್ವಿ. ಲಕ್ಷ್ಮೀ ನರಸಿಂಹಸ್ವಾಮಿ ಕೃಪೆ ಎಂತಹದ್ದು ಅಂದರೆ ನನಗೆ ತುಂಬ ಒಳ್ಳೆಯದಾಗಿದೆ. ಲಕ್ಷ್ಮೀ ನರಸಿಂಹಸ್ವಾಮಿಂದೇ ತುಂಬ ಪವರ್ಫುಲ್ ದೇವರು, ತುಂಬ ಪವರ್ಫುಲ್ಲು. ಅದಕ್ಕಾಗಿ ಪ್ರತಿಯೊಬ್ಬರು ಏನು ಅರ್ಸ್ಕೊಂಡಿರ್ತೀವಿ ಅದೆಲ್ಲ ಸಕ್ಸಸ್ ಆಗುತ್ತೆ. ನಾವಿಲ್ಲಿ ಬಂದುಬಿಟ್ಟು ಲಕ್ಷ್ಮೀ ನರಸಿಂಹಸ್ವಾಮಿ ಅವ್ರದ್ದು ಒಂದು ಪಾರಾಯಣ ಮಾಡಿದ್ವಿ. ದಾರಿಲಿ ಬರ್ತಾ ಲೈನಲ್ಲೇ ಪಾರಾಯಣ ಮಾಡಿಕೊಂಡು ಒಂದು ಧ್ಯಾನ ಮಾಡ್ಕೊಂಡು ಬಂದ್ವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾವು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಷ್ಟೊಂದು ಜನ ಬರೋದು ಅವಕಾಶನೇ ಇರಲಿಲ್ಲ. ಏನೋ ಅವ್ರು 4 ಜನ ಹೊರಟಿದ್ರು ಅಷ್ಟೇ. ಇಲ್ಲಿ ಏನಂದ್ರೆ ವರ್ಷಕ್ಕೊಂದ್ಸಲ ನಾವು ವಿಸಿಟ್ ಕೊಡ್ತೀವಿ ಸರ್. ಇದು ನಾವು ಮಮತಾ ಮೇಳ ಸಮಾಜದ ಅಧ್ಯಕ್ಷರು ಬೇರೆ ನಾನು. ತುಂಬ ಇದು ಏನಂದರೆ ದೇವರು ಪವರ್ಫುಲ್ಲು, ತುಂಬ ಶಕ್ತಿಯುತವಾದ ದೇವರು. ಇದು ಅಲಂಕಾರ ಅಂತಕ್ಕೆ ತುಂಬ ಅದ್ಭುತವಾಗಿದೆ. ಅಲಂಕಾರ ಮಾತ್ರ ತುಂಬ ಮನಸ್ಸಿಗೆ ಕಣ್ಣಿಗೆ ತುಂಬ ಸಂತೋಷ ಕೊಡುತ್ತೆ. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.